ಅನಿಸ್ತಾ ಇಲ್ವಾ ಪರಿಸ್ಥಿತಿ ಕೈ ಮೀರಿ ಹೋದ ಮೇಲೆ ಸರ್ಕಾರ ಅಲರ್ಟ್ ಆಗ್ತಾ ಇದೆ ಅಂತ? ಹೌದು, ಮೊನ್ನೆಯಿಂದಲೂ ಹೆದ್ದಾರಿಗಳನ್ನ ಬಂದ್ ಮಾಡಿ ಆಕ್ರೋಶ ಹೊರ ಹಾಕ್ತಾ ಇದ್ರು. ಈಗ ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿದ್ದಾರೆ ರೈತರು. ಒಂದೊಂದ್ ಕಡೆ ಕಾರ್ಖಾನೆಯ ಬಳಿ 2 ಗುಂಪುಗಳು ಜಮಾಯಿಸಿದ್ವು. ಕಾರ್ಖಾನೆಯ ಗೇಟ್ ಒಳಗೆ ನೂರಾರು ಜನ ಜಮಾಯಿಸಿದ್ರು. ಹೋರಾಟಗಾರರನ್ನ ತಡೆಯೋದಕ್ಕೆ ಅಂತ ಹೇಳಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ರು ಪೊಲೀಸರು. ಕಾರ್ಖಾನೆಯ ಒಳಗೆ ಮತ್ತೆ ಹೊರಗೆ ಇದ್ದಂತ ಜನರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಬೈಕೊಂಡಿದ್ದಾರೆ, ಕೂಗಾಡಿದ್ದಾರೆ 2 ಗುಂಪುಗಳು. ಒಂದು ಗೇಟ್ ಒಳಗಿದ್ದಂತ ಜನ, ಮತ್ತೊಂದು ಗೇಟ್ ಹೊರಗಡೆ ಇದ್ದಂತ ಜನ. ಅವರನ್ನು ತಡಿಬೇಕು ಅಂತೇಳಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ರು. ಆದ್ರೆ ಕಾರ್ಖಾನೆ ಆವರಣದಲ್ಲಿ ಏಕಾಏಕಿ ಕಲ್ಲು ತೂರಾಟ ನಡೆದಿದೆ. ಬ್ಯಾರಿಕೇಡ್ ಗಳನ್ನ ತಳ್ಳಿ ಒಳ ನುಗ್ಗೋದಕ್ಕೆ ಪ್ರತಿಭಟನಾ ನಿರತರು ಯತ್ನಿಸಿದ್ದಾರೆ. ಕಲ್ಲು ತೂರಾಟದ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ನೋಡಿ, ಹೋರಾಟಗಾರರನ್ನ ತಡಿಬೇಕು ಅಂತೇಳಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ರು, ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ರು. ಆದ್ರೆ ಕಾರ್ಖಾನೆಯ ಒಳಗೆ ಮತ್ತೆ ಹೊರಗೆ ಇದ್ದಂತ ಜನರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬಿಕಾಸ್ ಗುರ್ಲಾಪುರದಲ್ಲಿ ಕೂಡ ನಾವು ಗಮನಿಸಿದ್ವಿ. ಈಗ 3,300 ರೂಪಾಯಿ ಕೊಡ್ತಾರೆ ಅಂತ ಅಂದಾಗ ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಒಂದಷ್ಟು ಜನ ರೈತರಿಗೆ ಓಕೆ 3,300 ರೂಪಾಯಿ ಸ್ಯಾಟಿಸ್ಫೈ, ನಮ್ಗೆ ಅಷ್ಟು ಕೊಟ್ಟರು ಪರವಾಗಿಲ್ಲ ಅಂತ. ಆದ್ರೆ ಬಾಗಲಕೋಟೆ ಭಾಗದಲ್ಲಿ 3,500 ರೂಪಾಯಿ ಬೇಕೇ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಸ್ವರೂಪ ಪಡೆದುಕೊಂಡಿರುವಂಥದ್ದು ಏನು ಮುಧೋಳದ ಸಂಗೊಳ್ಳಿ ವೃತ್ತದಿಂದ ಏನು ರಬಕಬಂಡಿ ತಾಲೂಕಿನ ಸಮೀರ ಫ್ಯಾಕ್ಟರಿಗೆ ಮುತ್ತಿಗೆಯಾಗಿ ಬರ್ತಿದ್ದಂಥ ರೈತರು ಇಲ್ಲಿ ಬರ್ತಿದ್ದಂತೆ ಗಲಾಟೆ ಏರ್ಪಟ್ಟಿರುವಂಥದ್ದು. ಇಲ್ಲಿ ಸ್ಥಳದಲ್ಲಿ SP ಅವರು ಕೂಡ ಸಿದ್ಧಾರ್ಥ ಗೋಯಲ್ ಅವರಿದ್ದರು. ಆದರೆ ಏನು ಇಲ್ಲಿ ಏನು ಗೋದಾವರಿ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಈ SP ಅವರ ಸಮ್ಮುಖದಲ್ಲಿ ಒಂದು ಕಬ್ಬು ಕಾರ್ಖಾನೆ ಇದೆ, ಗೋದಾವರಿ ಕಬ್ಬು ಕಾರ್ಖಾನೆ ಇದೆ. ಆ ಕಾರ್ಖಾನೆ ಅಕ್ಷರಶಃ ರಣಾಂಗವಾಗಿ ಪರಿಣಮಿಸಿರುವಂಥದ್ದು. ಇಲ್ಲಿ ಸಮೀರೋಡಿ ಕಾರ್ಖಾನೆಗೆ ಏನು ರೈತರು ಏನು 200ಕ್ಕ ಹೆಚ್ಚು ಕಬ್ಬಿನ ಟ್ರ್ಯಾಕ್ಟರ್ಗಳನ್ನ ಇಲ್ಲಿ ತಂದು ನಿಲ್ಲಿಸಿದ್ರು. ಕಬ್ಬು ಕಟಾವು ಮಾಡಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳನ್ನ ಈ ಒಂದು ಏನು ಗೋದಾವರಿ ಸಿಮೆಂಟ್ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಿಲ್ಲಿಸಿದ್ರು. ಆದ್ರೆ ಏನು ಇಲ್ಲಿ ರೈತರ ಪ್ರತಿಭಟನೆಗಂತ ಬಂದಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಬಂದಂತಹ ರೈತರು ಏನು ಆವರಣದಲ್ಲಿ ಬರ್ತಿದ್ದಂತೆ ಗಲಾಟೆ ಶುರುವಾಗಿದೆ, ಕಲ್ಲು ಎಸೆತ ಆಗಿದೆ ಅಂತ ಇಲ್ಲಿನ ರೈತರು ಹೇಳ್ತಿರುವಂಥದ್ದು. ಆದರೆ ಈಗಾಗಲೇ ಗೋದಾವರಿ ಏನು ಸಕ್ಕರೆ ಕಾರ್ಖಾನೆ ಇರುವಂತಹ 200ಕ್ಕೂ ಹೆಚ್ಚು ಏನು ಟ್ರ್ಯಾಕ್ಟರ್ಗಳು ನಿಂತಿದ್ದು. ಆದರೆ 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಇಲ್ಲಿ ಬೆಂಕಿ ಹಚ್ಚಲಾಗಿದೆ. ಆದರೆ ಇದೊಂಥರ ವಿವಾದವಾಗಿ ಪರಿಣಮಿಸಿರುತ್ತೆ. ಯಾಕಂದ್ರೆ ರೈತರು ಹೇಳ್ತಿರುವಂಥದ್ದು, ನಾವು ಒಳಗೆ ಬರ್ತಿದ್ದಂತೆ ನಮ್ಮ ಮೇಲೆ ಕಲ್ಲು ತೂರಾಟ ಆಗಿದೆ. ಕಾರ್ಖಾನೆಯವರ ಕಡೆಯಿಂದ 200ಕ್ಕೂ ಹೆಚ್ಚು ಜನರು ಕಲ್ಲು ತೂರಾಟ ಮಾಡಿದ್ರು. ಹಾಗಾಗಿ ಇಲ್ಲೇನಂದ್ರೆ ನಾವು ಇಲ್ಲಿಂದ ಕಾರ್ಖಾನೆಯಿಂದ ಹೊರಹೋದ್ವಿ. ಆದ್ರೆ ಈ ಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂತ ರೈತ ಮುಖಂಡರು ಹೇಳ್ತಿರುವಂಥದ್ದು. ಆದ್ರೆ ಮೇಲ್ನೋಟಕ್ಕೆ ಇಲ್ಲಿ ನೋಡ್ತಿರಬಹುದು ಇಲ್ಲಿ 100ಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇದನ್ನ ಯಾರು ಮಾಡಿದ್ರು ಅನ್ನೋ ಪ್ರಶ್ನೆ ಇಲ್ಲಿ ಎಲ್ಲರಿಗೂ ಮೂಡ್ತಿರುವಂಥದ್ದು. ಯಾಕಂದ್ರೆ ರೈತರು ಒಂದ್ ಕಡೆ ನಾವು ಮಾಡಿಲ್ಲ, ನಾವು ಬಂದೇ ಇಲ್ಲ, ಇಲ್ಲಿ ಒಳಗಡೆ ಬಂದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಏನು ಕಬ್ಬಿನ ಟ್ರಾಲಿ ಆಗಿರ್ಬೋದು, ಮತ್ತೆ ಅಲ್ಲಿ ಇರುವಂತಹ ಕಬ್ಬು ಟ್ರ್ಯಾಕ್ಟರ್ಗಳಿಗೇನೆ ಒಂದು 8ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಏನು ಬೆಂಕಿ ಹಚ್ಚಿರುವಂಥದ್ದು. ಆದ್ರೆ ಈ ಘಟನೆ ಆಕಸ್ಮಿಕವಾಗಿ ನಡೆದಿರುವಂಥದ್ದು. ಯಾಕಂದ್ರೆ ರೈತರು ಆಕ್ರೋಶದಿಂದಲೇ, ಯಾಕಂದ್ರೆ ತಮಗೆ ಬೇಕಾದಂತಹ 3,500 ದರ ಏನಿದೆ ಅದು ಬೇಕಂತೇಳಿ ಹಠಕ್ಕೆ ಬಿದ್ದು ಒಂದು 15 ದಿನಗಳವರೆಗೂ ಹೋರಾಟ ನಡೆಸಿದ್ರು. ಆದ್ರೆ ಕಾರ್ಖಾನೆ ಮಾಲೀಕರು ಯಾವುದೇ ರೀತಿಯ ಅವರಿಗೆ ಸ್ಪಂದನೆ ನೀಡಿರಲಿಲ್ಲ. ಸರ್ಕಾರ ನಿಗದಿ ಮಾಡಿದಂತ 3,300 ದರ ಏನಿದೆ ಅದನ್ನೇ ಕೊಡ್ತೀವಿ ಅಂತ ಹಠಕ್ಕೆ ಬಿದ್ದಿದ್ರು. ಹೀಗಾಗಿ ಇವತ್ತು ಮೊದಲ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರಣಾಂಗಣವಾಗಿ ಮಾರ್ಪಾಡಾಗಿರುವಂಥದ್ದು. 200ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಇಲ್ಲಿ ನಿಂತಿದ್ದು, 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದೆ. ಆದ್ರೆ ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಂತರ ಇದು ಗೊತ್ತಾಗುತ್ತೆ. ರೈತರ ಮೇಲೆ ಈ ಘಟನೆ ಬರುತ್ತೆ. ಯಾಕಂದ್ರೆ ರೈತರೇ ಈ ಪ್ರತಿಭಟನೆಗೆ ಬಂದಿದ್ರು. ಆ ಪ್ರತಿಭಟನೆ ನೆಲೆಯಲ್ಲಿ ಈಗಾಗಲೇ ರೈತರು ಏನು SP ಅವರು ಕೂಡ ಇದ್ರು. ತನಿಖೆ ನಂತರ ಈ ಒಂದು ಘಟನೆಗೆ ಏನು ಯಾರು ಹಚ್ಚಿದ್ದು, ಯಾರಿಂದ ಈ ಘಟನೆ ಆಯ್ತು ಅನ್ನೋದು ಗೊತ್ತಾಗಲಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.